ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಶ್ವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ನಿಸರ್ಗ. ಸ್ಯಾಂಡಲ್ವುಡ್ನಲ್ಲಿ ಸಖತ್ ಸೌಂಡ್ ಮಾಡೋಕ್ಕೆ ರೆಡಿ ಆಗಿರುವ ಲವ್ ಸೀಸನ್ ಚಿತ್ರದ ನಾಯಕ ನಟ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು? ನಾನು ಚೆನ್ನಾಗಿದ್ದೀನಿ. ಅದೇ ಲವ್ ಸೀಸನ್ಸ್ನಲ್ಲಿ ಆಲ್ಮೋಸ್ಟ್ ಮುಳುಗೋಗಿದ್ದೀರಿ ಎಲ್ಲ ಸೀಸನ್ಸ್ನಲ್ಲೂ. ಓಕೆ, ಹೇಗಿದೆ ಎಕ್ಸೈಟ್ಮೆಂಟ್ಸ್? ತುಂಬಾ ಎಕ್ಸೈಟ್ ಇದೆ, ಪ್ಲಸ್ ಅದ್ರ ಜೊತೆಯಲ್ಲಿ ನರ್ವಸ್ ಕೂಡ ಇದೆ. ಸೇಮ್ ಈಕ್ವಲ್ ಆಗಿದೆ. ಬಿಕಾಸ್ ಯಾವ ಥರ ರಿಸೀವ್ ಮಾಡ್ತಾರೆ, ಬಿಕಾಸ್ ಎಲ್ಲ ಹೊಸಬರು ಸೇರ್ಕೊಂಡು ಮಾಡಿರೋಂಥ ಸಿನಿಮಾ ಯಾವ ಥರ ತಗೊಳ್ತಾರೆ ಅನ್ನೋದೊಂದು ಕ್ಯೂರಿಯಸ್ ಇದೆ. ಹೌದು, ಅದೇ ನಮಗೆ ಟೈಟಲ್ ನೋಡೋತ್ತಿಗೆ ಒಂಥರ ಕ್ಯೂರಿಯಾಸಿಟಿ ಆಗುತ್ತೆ. ಲವ್ ಸೀಸನ್ಸ್ ಅದು ಬೇರೆ, 3 ಜನ ಹೀರೋಯಿನ್ಸ್ ಬೇರೆ ಇರುವಂಥದ್ದು. ಒಂದೊಂದು ಸೀಸನ್ಗೆ ಒಬ್ರೊಬ್ರು ಅಂತಾನೆ, ಹೇಗೆ ಸರ್ ಇದ್ರದ್ದು? ಆ ಥರ ಹೇಳೋಕ್ಕಾಗಲ್ಲ, ಅದನ್ನು ಹೇಳಬೇಕಂತ ಸಿನಿಮಾ ನೋಡ್ಬೇಕು ನೀವು. ಬಿಕಾಸ್ ಯಾವ ಥರ ಡೈರೆಕ್ಟರ್ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅನ್ನೋದು. ಇದು 3 ಜನ ಹೀರೋಯಿನ್ಸ್ ಇದ್ದಾರೆ ಅಂದ ತಕ್ಷಣ ಔಟ್ ಆ್ಯಂಡ್ ಔಟ್ ಲವ್ ಸ್ಟೋರಿ ಅಲ್ಲ. ಲವ್ ಸ್ಟೋರಿ ಜೊತೆಗೆ ಹೈ ಮಾರಲ್ ವ್ಯಾಲ್ಯೂಸ್ನ ಬ್ಲೆಂಡ್ ಮಾಡಿ ಒಂದು ಫೀಲ್ ಗುಡ್ ಮ್ಯೂಸಿಕಲ್ ಲವ್ ಸ್ಟೋರಿ ಮಾಡಿರೋವಂಥದ್ದು. ಇದರಲ್ಲಿ ಮಾರಲ್ ವ್ಯಾಲ್ಯೂಸ್ ಬರುತ್ತೆ, ಮತ್ತು ಹ್ಯೂಮನ್ ವ್ಯಾಲ್ಯೂಸ್ ಬರುತ್ತೆ, ಮತ್ತು ಏನು ಕಳ್ಕೊಳ್ತಿದ್ದೀವಿ ನಮ್ಮ ಜನ ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ಏನು ಮಿಸ್ ಆಗ್ತಿದೆ ಅನ್ನೋದನ್ನು ತೋರಿಸ್ತಿದ್ದೀವಿ. ಮತ್ತು ಪ್ರತಿಯೊಬ್ಬರಿಗೂ 14-15 ಇಯರ್ಸ್ ಹುಡುಗನಿಂದ ಹಿಡಿದು 60-70 ವರ್ಷದವರೆಗೂ ಕನೆಕ್ಟ್ ಆಗುತ್ತೆ ಸಿನಿಮಾ. ಬಿಕಾಸ್ ಅವ್ರ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಕುತ್ಕೊಂಡು ನೋಡುವಂಥ ಸಿನಿಮಾ ಮ್ಯಾಮ್, ಫೀಲ್ ಆಗುವಂಥ ಸಿನಿಮಾ. ಓಕೆ ಸರ್, ಇದು ನಿಮ್ಮ ಮೊದಲ ಸಿನಿಮಾ ಆಗಿದೆ, ದೊಡ್ಡ ತೆರೆಯಲ್ಲಿ ಬರುವಂಥದ್ದು. ಸೊ ನಿಮಗೆ ಒಂದು ಈ ಚಿತ್ರದ ಬಗ್ಗೆ ಕತೆ ಕೇಳಿ ನಿಮಗೇನು ಅನ್ನಿಸ್ತು? ನಿಮ್ಮ ಸೆಲೆಕ್ಷನ್ ಆಗಿದ್ದು ಎಲ್ಲ? ಈ ಸಿನಿಮಾಗೂ ಮುಂಚೆ ಒಂದು 25-30 ಸ್ಟೋರೀಸ್ ಕೇಳಿದ್ದೀನಿ. ಆ್ಯಸ್ ಎ ಡೆಬ್ಯೂಟ್ಗೆ ನನಗೇನು ಬೇಕು ಅನ್ನೋದು ನನಗೊಂದು ಕ್ಲಾರಿಟಿ ಇತ್ತು. ನಾನು ಯಾವ ಥರ ಆಡಿಯನ್ಸ್ಗೆ ಹತ್ರ ಆಗಬೇಕು ಅನ್ನೋದು. ಇದಕ್ಕೂ ಮುಂಚೆ ಕೇಳಿದ್ದು ಯಾವುದೂ ಅಷ್ಟು ಎಕ್ಸೈಟ್ಮೆಂಟ್ ಅನಿಸಿಲ್ಲ, ಅಷ್ಟು ವೈಬ್ ಅನಿಸಿಲ್ಲ. ಈ ಕತೆ ಡೈರೆಕ್ಟ್ರು ನನಗೆ ಮುಂಚೆಯಿಂದನೂ ಪರಿಚಯ. ಒಂದು ಶಾರ್ಟ್ ಫಿಲಿಮ್ ಮಾಡಿದ್ವಿ ಸೇರಿ, ಅಲ್ಲಿಂದನೂ ನಮ್ಮ ಬಾಂಡಿಂಗ್ ಅನ್ನೋದೊಂದು ಟೀಮಾಗಿ ಮುಂದೆ ಹೋಗ್ತಿದ್ವಿ. ಸೊ ಈ ಕತೆ ಹೇಳಿದಾಗ ಎಕ್ಸೈಟ್ ಅನಿಸ್ತು. ಒಂದು ಶಾರ್ಟ್ ಫಿಲಿಮ್ಗೆ ಅಂತಲೇ ಪ್ಲ್ಯಾನ್ ಮಾಡಿದ್ದು ನಾವು. ಬಟ್ ಇದು ಹೋಗ್ತಾ ಹೋಗ್ತಾ ಈ ಶಾರ್ಟ್ ಫಿಲಿಮ್ಗೆ ಮೀರಿ ದೊಡ್ಡ ಸಿನಿಮಾ ಮಾಡ್ಬೋದು, ಇದರಲ್ಲಿ ಕಂಟೆಂಟ್ ಇದೆ, ತುಂಬ ಎಲಿಮೆಂಟ್ಸ್ ಇದೆ ಅನ್ನೋದೊಂದು ವಿಚಾರ ಹೇಳಿದಾಗ ಸರಿ ಆಯಿತು, ಇದೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು. ತುಂಬ ಎಕ್ಸೈಟಿಂಗ್ ಕಂಟೆಂಟ್ ಮ್ಯಾಮ್. ಫ್ರೆಶ್ ಅನಿಸುತ್ತೆ ಆಡಿಯನ್ಸ್ಗೆ, ಮತ್ತು ಸಿಮಿಲರ್ ಅಂತ ಅನಿಸುತ್ತೆ. ಅಂದರೆ ನಮ್ಮ ಲೈಫಲ್ಲಿ ಈ ಥರ ಆಗಿತ್ತಲ್ಲ, ಅಥವಾ ನಮ್ಮ ಫ್ರೆಂಡ್ ಲೈಫಲ್ಲಿ ಈ ಥರ ಆಗಿತ್ತು, ಇಲ್ಲ ನನ್ನ ಮಗನ ಲೈಫಲ್ಲಿ ಈ ಥರ ಆಗಿತ್ತು ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಲ್ಲ ಅವ್ರವ್ರ ಲೈಫಲ್ಲಿ ಏನೇನಿದೆ ಅದನ್ನು ನೀವು ಇಲ್ಲಿ ಕಂಪ್ಲೀಟಾಗಿ. ಓಕೆ, ಅದೇ ಸರ್, ಈಗ ತುಂಬ ನಾವು ಲವ್ ಸ್ಟೋರಿಗಳನ್ನು ನೋಡಿರ್ತೀವಿ, ಲವ್ ಸಿನಿಮಾಗಳನ್ನು ನೋಡಿರ್ತೀವಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಏನು ಒಂದು ಸರ್ಪ್ರೈಸ್ ಆಗಿದೆ, ವಿಭಿನ್ನವಾಗಿದೆ? ಬೇರೆ ಲವ್ ಸ್ಟೋರೀಸ್ ಅಂದಾಗ ಒಬ್ರಿಗೆ ಯಾರಿಗೂ ಕನೆಕ್ಟ್ ಆಗ್ಬಿಟ್ಟು ಒಬ್ರಿಗೆ ಕನೆಕ್ಟ್ ಆಗುತ್ತೆ, ಇಲ್ಲ ಅಂದರೆ ಕನೆಕ್ಟ್ ಆಗದೇ ಇದ್ದರೂ ಅದೊಂದು ಚೆನ್ನಾಗಿದೆ ಅಂತ ಅನಿಸುತ್ತೆ. ಬಟ್ ಈ ಸಿನಿಮಾದ ಏನು ಡಿಫ್ರೆನ್ಸ್ ಅಂದರೆ ಕನೆಕ್ಟ್ ಆಗುತ್ತೆ. ಅಂದರೆ ನಾವು ಫೀಲ್ ಮಾಡ್ಕೋಬೋದು. ಈಗ ನಮ್ಮ ಫೀಲಿಂಗ್ಸ್ನ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ, ಬಟ್ ಅದನ್ನು ಫೀಲ್ ಮಾಡ್ಬೋದು. ಸೊ ಆ ಫೀಲ್ ಮಾಡುವಂಥ ಸಿನಿಮಾ ಲವ್ ಸೀಸನ್ಸ್ ಆಗಿದೆ. ಓಕೆ, ಅದೊಂದು ಸರ್. ಮತ್ತು ನಾವಿಲ್ಲಿ 3 ಹೀರೋಯಿನ್ಗಳನ್ನು ನೋಡ್ತೇವೆ. ನಾವು ಕೆಲವು ಚಿತ್ರಗಳಲ್ಲಿ ನೋಡ್ಕೊಂಬಂದಿದ್ದೀವಿ, ಹೀರೋಯಿನ್ಸ್ ಇದ್ದಾಗ ಫಸ್ಟ್ ಲವ್, ಸೆಕೆಂಡ್ ಲವ್, ಥರ್ಡ್ ಲವ್, ಆ ಥರ. ಇಲ್ಲಿ 3 ಹೀರೋಯಿನ್ಗಳಿರುವಂಥದ್ದು, ಅವರ ಒಂದು ಪ್ರಾಮುಖ್ಯತೆ. ಹೀರೋಯಿನ್ಸ್ ತುಂಬಾ ಮುಖ್ಯ ಮ್ಯಾಮ್ ಈ ಸಿನಿಮಾಗಂತೂ. 3 ಜನ ಹೀರೋಯಿನ್ ಇದ್ದಾರೆ ಅಂತ ಸುಮ್ಮನೆ ಇಟ್ಟಿಲ್ಲ. ಅವ್ರ ಮೂಲಕ ಒಂದು ಡಿಫ್ರೆಂಟ್ ಫೇಸಸ್ ಆಫ್ ಲೈಫ್ ಅಥವಾ ಡಿಫ್ರೆಂಟ್ ಫೇಸಸ್ ಆಫ್ ಲವ್ ಅಂತ ಹೇಳ್ತಾರಲ್ಲ, ಅದನ್ನು ತೋರ್ಸಕ್ಕೆ ಹೊಡ್ತಿದ್ದೀವಿ. ಅವ್ರ 3 ಜನ ಲೈಫಲ್ಲಿ, ಅವ್ರ 3 ಜನದ ಮುಖಾಂತರ ಒಂದು ಕಥೆನ ಹೇಳ್ತಿದ್ದೀವಿ. ಯಾ ಓಕೆ ಸರ್, ಅದೇ ಈ ಮೊದಲ ಚಿತ್ರ ನಿಮಗೆ, ಮೊದಲ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾ ಫೇಸ್ ಮಾಡೋದು ಹೇಗಿತ್ತು, ನಿಮ್ಮ ಒಂದು ಅನುಭವ? ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನರ್ವಸ್ ಇತ್ತು. ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ನರ್ವಸ್ ಇರುತ್ತೆ. ಸ್ಟಾರ್ಟಿಂಗ್ ಒಂದು 1-2 ಡೇಸ್ ನರ್ವಸ್ ಇತ್ತು. ಅದಾದಮೇಲೆ ನಾರ್ಮಲ್ ಆಯಿತು. ಅದೇ ಹೇಳಿದ್ನಲ್ಲ ಮ್ಯಾಮ್, ಒಂದು ಶಾರ್ಟ್ ಫಿಲಿಮ್ ಮಾಡಿದ್ವಿ 2019-20 ಟೈಮಲ್ಲಿ. ಸೊ ಅಲ್ಲಿಂದನೂ ನನಗೂ ಡೈರೆಕ್ಟರ್ಗೂ ಒಂದು ಜರ್ನಿ ಇತ್ತು. ಸೊ ಅಲ್ಲಿಂದ ನಾವು ಇನ್ನಾಗಿದ್ವಿ. ಬಟ್ ಹೀರೋಯಿನ್ಸ್ ಅಂತ ಬಂದಾಗ ಆಡಿಷನ್ ತಗೊಂಡು, ಮತ್ತು ಒಂದು ಫ್ರೆಶ್ ಫೇಸಸ್ ಅಂತಲೇ ಬೇಕಿತ್ತು ಈ ಸಿನಿಮಾಗೆ. ಬಿಕಾಸ್ ಒಂದು ಒಳ್ಳೆ ಕತೆ, ಹೊಸ ಕತೆ ಹೇಳ್ತಿದ್ದೀವಿ. ಸೊ ಹೊಸಬರಿಂದನೇ ಆ್ಯಪ್ಟ್ ಆಗುತ್ತೆ, ಹೊಸಬ್ರಿದ್ರೆ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡೇ ಮಾಡಿದ್ದೀವಿ. ಈಗ ಹೀರೋಯಿನ್ ಅವರ ಜೊತೆ ಕೂಡ ನಿಮ್ಮ ಪಾತ್ರ ಕೂಡ ಇಲ್ಲಿ ಮುಖ್ಯ ಆಗುತ್ತೆ, ಮೇನ್. ಹಾಗೆ ನಿಮ್ಮ ಪಾತ್ರದ ಬಗ್ಗೆ ನಮ್ಗೆ ಸ್ವಲ್ಪ ಹೇಳೋದಾದರೆ? ನಾನು ರಾಮ್ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ನನ್ನ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದರೆ, ಐ ಮೀನ್ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋ ಒಂದು ಮಿಡಲ್ ಕ್ಲಾಸ್ ಒಂದು ಹುಡುಗ, ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋವಂಥ ಹುಡುಗ, ಬೆಂಗಳೂರಲ್ಲಿ ನಡೆಯುವಂಥ ಕತೆ ಇದು.
ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋ ಒಂದಿರುತ್ತೆ. ಬಟ್ ಅವನಿಗೆ ಒಂದು ಮಿಡಲ್ ಕ್ಲಾಸ್ ಒಂದು ಹುಡುಗನಿಗೆ ಯಾವ ಥರ ಸ್ಟ್ರಗಲ್ಸ್ ಬರುತ್ತೆ, ಮತ್ತು ಲೈಫ್ ಏನೇನೆಲ್ಲ ಅವನಿಗೆ ಟೀಚ್ ಮಾಡುತ್ತೆ, ಅಥವಾ ಲೈಫಲ್ಲಿ ಯಾವ ಥರ ಚಾಲೆಂಜಸ್ ಬರುತ್ತೆ. ಸೊ ಇದನ್ನು ಬೇಸ್ ಮಾಡಿಕೊಂಡು ಈ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋದು. ಓಕೆ, ನಿಮ್ಮ ಪಾತ್ರ ಹಾಗಾದರೆ ಅಂದ್ರೆ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದರೆ ಈಗ ನಾರ್ಮಲ್ ಮಿಡಲ್ ಕ್ಲಾಸು ಜರ್ನಿ ಅದೆಲ್ಲ ಇರುತ್ತೆ ಸರ್, ವಿಭಿನ್ನವಾಗಿ ಏನಾದರೂ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾ ಇದು ಕೊನೆಯದಾಗಿ? ವಿಭಿನ್ನ ಅಂದರೆ ಅದೇ ಮ್ಯಾಮ್, ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಯಾವ ಥರ ರಿಯಾಕ್ಟ್ ಮಾಡಬೇಕು, ಯಾವ ಥರ ಮಾಡಬಾರ್ದು ಅನ್ನೋದನ್ನು ಹೇಳ್ತಿದ್ದೀವಿ. ಅಂದರೆ ಈ ಥರ ಸಿಚುವೇಶನ್ ಬಂದಾಗ ಈ ಥರ ಮಾಡಬೇಕು, ಈ ಥರ ಮಾಡಬಾರ್ದು ಅನ್ನೋದನ್ನು ಡೈರೆಕ್ಟಾಗಿ ಹೇಳ್ತಿಲ್ಲ, ಡೈರೆಕ್ಟಾಗಿ ಇದೇ ಮಾಡಬೇಕು ಈ ಮೆಸೇಜ್ ಕೊಡ್ತಿಲ್ಲ. ಬಟ್ ಇಂಡೈರೆಕ್ಟಾಗಿ ಈ ಪಾತ್ರದಿಂದ ಏನೇನು ಸೊಸೈಟಿಗೆ ಒಳ್ಳೇದು ಮಾಡಬೇಕು ಅಥವಾ ಒಳ್ಳೇದು ಹೇಳಬೇಕು ಅಂತಿದೆ ಅದನ್ನೆಲ್ಲ ಡಿಸೈನ್ ಮಾಡ್ಕೊಂಡಿದ್ದಾರೆ. ಮತ್ತು ಈ ಪಾತ್ರ ಹೆಂಗೆ ಅಂದರೆ, ಮನುಷ್ಯ ಯಾವತ್ತೂ ಒಂದೇ ಲೆವೆಲ್ಗೆ ಇರಲ್ಲ, ರೈಸ್ ಆಗ್ತಾನೆ, ಬೀಳ್ತಾನೆ, ಅಥವಾ ಕಲಿತಾನೆ, ತಪ್ಪು ಮಾಡ್ತಾನೆ. ಇದೆಲ್ಲ ನಾರ್ಮಲ್ ರಿಯಾಲಿಟಿಕ್ ಅಪ್ರೋಚ್ ಇಟ್ಕೊಂಡು ಮಾಡಿರೋವಂಥದ್ದು ಡಿಸೈನ್ ಇದು. ಓಕೆ, ಮತ್ತೊಂದು ನಾವು ಈ ಚಿತ್ರದ ಒಂದು ಟ್ರೈಲರ್ ಆಗಲಿ ಹಾಡುಗಳಲ್ಲಿ ಎಲ್ಲ ನೋಡಿದ್ದೇವೆ. ಜೊತೆಗೆ ನೀವು ಇಲ್ಲಿ ಹಿರಿಯ ನಟರು ಕೂಡ ಇರೋ ರಾಜೇಶ್ ನಟರಂಗ್ ಆಗಿರ್ಬೋದು, ಸಂಗೀತ ಅವರು, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀರಾ, ಎಷ್ಟು ಖುಷಿ ಅನಿಸುತ್ತೆ? ಖುಷಿಗಿನ್ನ ತುಂಬ ಕಲಿಕೆ ಮ್ಯಾಮ್. ತುಂಬ ನೋಡ್ತಿದ್ದೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ, ಮತ್ತು ಆ್ಯಕ್ಟ್ ಮಾಡ್ತಿದ್ದೆ. ಅಂದರೆ ನೋಡಿ ತುಂಬ ಕಲಿತಿದ್ದೆ, ಮತ್ತು ಇನ್ನೊಂದು ಡೌಟ್ಸ್ ಇದ್ದಾಗ ಕೇಳ್ತಿದ್ದೆ. ತುಂಬಾ ಕಲ್ತಿದ್ದೀನಿ ಮ್ಯಾಮ್, ಅವರಿಂದ ತುಂಬಾ ಹೆಲ್ಪ್ಫುಲ್ ಆಗಿದೆ. ಹೌದು. ಓಕೆ, ನಿಮಗೆ ಒಂದು ಹೀರೋ ಆಗಬೇಕು, ನಾನು ಸಿನಿಮಾದಲ್ಲಿ ಮಾಡಬೇಕು ಅನ್ನೋ ಆಸೆ ಬಂದಿದ್ದು ಹೇಗೆ ಮಾಡಬೇಕು? ನಾನು 4 ವರ್ಷ ಹುಡುಗ ಇದ್ದಾಗ ನನಗೆ ಈ ಆಸೆ ಹುಟ್ಕೊಳ್ತು. 4 ವರ್ಷ ಹುಡುಗ ಇದ್ದಾಗ, ಅಂದರೆ ಸಿನಿಮಾ ಅನ್ನೋ ವರ್ಡ್ ಗೊತ್ತಿಲ್ಲ, ಬಟ್ ಸ್ಕ್ರೀನ್ ಮೇಲೆ ಬರೋದು ನೋಡಿ ಓಕೆ ನಾನು ಈ ಥರ ಆಗಬೇಕು, ನಾನು ಈ ಥರ ಆಗಬೇಕು ಅನ್ನೋದು ಅಲ್ಲಿಂದನೇ ಉಟ್ಕೊಳ್ತು. ಅಂದರೆ ಅದೇ ಓನ್ಲಿ ಆಪ್ಷನ್ ಆಗಿತ್ತು ನನಗೆ ಅಲ್ಲಿಂದ. ಬೇರೆಯವ್ರಿಗೆ ನಾನು ಹೀರೋ ಇಲ್ಲ ನಾನು ಡ್ಯಾನ್ಸರ್ ಆಗಬೇಕು, ಇಲ್ಲ ನಾನು ಒಂದು 2-3 ಆಪ್ಷನ್ಸ್ ಆದರೂ ಇರುತ್ತೆ. ಬಟ್ ನನಗೆ ಅಲ್ಲಿಂದನೇ ಫಿಕ್ಸ್ ಆಗಿದ್ದೆ, ನಾನು ಹೀರೋ ಆಗಲೇಬೇಕು, ಆಗ್ತೀನಿ ಅನ್ನೋದೇ ಇತ್ತು. ಓಕೆ, ಬಿಫೋರ್ ನೀವು ಇದಕ್ಕೆ ಬರುವಂಥ ಮುಂಚೆ ಏನು ಮಾಡ್ಕೊಂಡಿದ್ದೀರಿ? 2018ನಲ್ಲಿ ನಂದು ಸ್ಟಡೀಸ್ ಮುಗೀತು. ಅಲ್ಲಿಂದನೇ ನಾನು ಇದಕ್ಕೆ ತಯಾರಿಗೆ ಏನೇನು ಬೇಕಿತ್ತು ಸಿನಿಮಾ ಮಾಡೋದಕ್ಕೆ, ಅಥವಾ ಸಿನಿಮಾ ಒಂದು ಹೀರೋ ಆಗೋದಕ್ಕೆ ಏನೇನು ಬೇಕು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ತಯಾರಿ ಮಾಡಿದ್ದೆ. ಹೈದ್ರಾಬಾದಲ್ಲಿ ಕೋರ್ಸ್ ಮಾಡಿದ್ದೆ, ಮತ್ತು ಇಲ್ಲಿ ಬಂದು ಬೀದಿ ನಾಟಕಗಳು ಮಾಡ್ತಿದ್ದೆ, ಮತ್ತು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಮತ್ತು ಒಂದು ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ದೀನಿ, ಸೆಟ್ ಬಾಯ್ ಆಗಿ ಮಾಡಿದ್ದೀನಿ, ಆಫೀಸ್ ಬಾಯ್ ಆಗಿ ಮಾಡಿದ್ದೀನಿ. ಎಲ್ಲ ಏನೇನು ಎಕ್ಸ್ಪೀರಿಯನ್ಸ್ ತೊಗೋಬೇಕು ಎಲ್ಲ ತೊಗೊಂಡಿದ್ದೀನಿ, ಮಾಡಿದ್ದೀನಿ. ಆಮೇಲೆ ಫೈನಲಾಗಿ ಥಿಯೇಟರ್ ಮಾಡಿದೆ, ಮಂಡ್ಯ ರಮೇಶ್ ಸರ್ ನಟನದಲ್ಲಿ. ಅದೊಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್, ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಸಿನಿಮಾ ಮ್ಯಾಮ್. ಮೊದಲಿಂದನೂ ಈಗ ನೀವು ತುಂಬ ಸರಿ ಟ್ರೈ ಮಾಡಿ ಸೋತಿರುವಂಥದ್ದು, ಸಿಗದೇ ಇರುವಂಥದ್ದು ಆ ಥರದ್ದೇನಾದರೂ? ಇಲ್ಲ, ನಾನು ಹೈದ್ರಾಬಾದ್ಗೆ ಕೋರ್ಸ್ಗೆ ಹೋದಾಗ ಅವರೊಂದು ಮಾತು ಹೇಳಿದರು ನನಗೆ, ನೀನು ಒಂದು ಏಮ್ ಇಟ್ಕೊ, ಈಗ ನೀನು ಏನು ಮಾಡಬೇಕು ಅನ್ನೋದು ನಿನ್ಗೊಂದು ಕ್ಲಾರಿಟಿ ಇದ್ದರೆ ನಿನ್ಗೆ ಒಳ್ಳೆಯದು. ಈಗ ನಿನ್ನ ಏಜ್ ಹೆಂಗಿದೆ ಅಂದರೆ, ಆ ಕಡೆ ಹೀರೋ ಕ್ಯಾರೆಕ್ಟ್ರಿಗೂ ಆಗಲ್ಲ, ಈ ಕಡೆ ನೀವು ಚೈಲ್ಡ್ ಆರ್ಟಿಸ್ಟ್ ಅಂತಲೂ ಬರಲ್ಲ. ಸೊ ನೀವು ಏನು ಮಾಡಬೇಕು ಅನ್ನೋದು ನಿನ್ನ ಕ್ಲಾರಿಟಿ ಇದ್ದರೆ ನಿಂಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿನ್ನ ಫ್ಯೂಚರ್ಗೆ ಏನೇನು ಬ್ಯಾಕಪ್ ಬೇಕೋ ಅದಕ್ಕೆಲ್ಲ ರೆಡಿ ಮಾಡಿಟ್ಕೋ ಅನ್ನೋ ಒಂದು ಹೇಳಿದರು. ಸೊ ನನಗೂ ಅದೇ ಇತ್ತು, ಈಗ ನಾನು ಮಾಡೋದಾದರೆ ಹೀರೋನೇ ಮಾಡಬೇಕು ಅನ್ನೋದೇ ಇತ್ತು ನನಗೆ, ಫಿಕ್ಸ್ ಆಗಿದ್ದೆ. ಹೌದು. ಸೊ ಬೇರೆ ಆಪ್ಷನ್ಸ್ ಇರಲಿಲ್ಲ. ಓಕೆ ಸರ್, ಅದೇ ಈಗ ಒಂದು ಫಸ್ಟ್ ಮೂವಿ ಮಾಡಬೇಕಾದ್ರೆ ತುಂಬ ಚಾಲೆಂಜ್ಗಳನ್ನು ನಾವು ಫೇಸ್ ಮಾಡಬೇಕಾಗತ್ತೆ. ನಿಮಗೆ ಎಷ್ಟು ಚಾಲೆಂಜಿಂಗ್ ಅನ್ನಿಸ್ತು ಒಂದು ಪಾತ್ರ ಮಾಡಬೇಕಾದ್ರೆ? ತುಂಬಾ ಚಾಲೆಂಜಿಂಗ್ ಅನ್ನಿಸ್ತು ಮ್ಯಾಮ್. ಯಾಕಂದರೆ ಈ ಕ್ಯಾರೆಕ್ಟರ್ ಹಂಗಿದೆ, ರೊಟೀನ್ ಈಗ ಲವ್ ಸ್ಟೋರಿ ಅಂತಲ್ಲ, ಇದು ಕಂಪ್ಲೀಟ್ ಬೇರೆ ಥರನೇ ಹೋಗುತ್ತೆ. ಅಂದರೆ 3 ಡಿಫ್ರೆಂಟ್ ಲೈಫ್ ಬಗ್ಗೆ, ಅಥವಾ 3 ಡಿಫ್ರೆಂಟ್ ಏಜ್ ಗ್ರೂಪ್ಸಲ್ಲಿ ಕಾಣಿಸ್ಕೋಬೇಕು. 16 ವರ್ಷದ ಹುಡುಗನಾಗ ಕಾಣಿಸ್ಕೊಂಡಿದ್ದೀನಿ, 20 ವರ್ಷದ ಹುಡುಗನಾಗ ಕಾಣಿಸ್ಕೊಂಡಿದ್ದೀನಿ, 24 ವರ್ಷದ್ದು. ಅಂದರೆ ಅದು ಸ್ವಲ್ಪ ಕಷ್ಟ ಆಯಿತು. ಅಂದರೆ ಕಷ್ಟ ಆಯಿತು ಅನ್ನೋದಕ್ಕಿಂತ ನಾನು ಚಾಲೆಂಜಿಂಗ್ ತೊಗೊಂಡೆ, ಯಾಕಂದರೆ ನನಗೆ ಈ ಸ್ಪೇಸ್ ಸಿಕ್ಕಿದೆ, ಈ ಯೂಟಿಲೈಸ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಕೆಲಸ ನನಗೇನಿದೆ ಮ್ಯಾಮ್. ಸೊ ನಾನು ಅದನ್ನು ಯೂಟಿಲೈಸ್ ಮಾಡ್ಕೊಂಡಿದ್ದೀನಿ. ಜನ ನೋಡಬೇಕಾದ್ರೆ ತುಂಬಾ ಖುಷಿ ಪಡ್ತಾರೆ. ಆ ಕ್ಯಾರೆಕ್ಟರ್ ಬರಬೇಕಾದ್ರೆ, 16 ವರ್ಷದ ಹುಡುಗನ ಪಾತ್ರ ನೋಡಬೇಕಾದ್ರೆ ತುಂಬ ಎಂಜಾಯ್ ಮಾಡ್ತಾರೆ. ಯಾ. ನಿಮಗೆ ಈಗ ನೀವೊಂದು ಇನ್ವಾಲ್ವ್ ಆಗಿ ಪಾತ್ರ ಮಾಡಬೇಕಂದ್ರೆ ನಮ್ಮ ಒಂದು ಟೀಮ್ ಜೊತೆ ಆಗಲಿ, ನಮ್ಮ ಕೋ ಆ್ಯಕ್ಟರ್ಸ್ ಜೊತೆ ನಮ್ಮದು ಇದು ಕೆಮಿಸ್ಟ್ರಿ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಹೇಗಿದೆ ಸರ್ ನಿಮ್ಮ ಹೀರೋಯಿನ್ಸ್ ಜೊತೆಗೆ ನಿಮ್ಮ ಕೆಮಿಸ್ಟ್ರಿ? ಪರ್ಸ್ನಲ್ಲಾಗಿ ನನಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ, ಬಟ್ ಸಿನಿಮಾ ಅಂತ ಬಂದಾಗ ವರ್ಕ್ಶಾಪ್ ಮಾಡಿದ್ವಿ. ವರ್ಕ್ಶಾಪ್ ತುಂಬಾ ಹೆಲ್ಪ್ ಆಯಿತು ನನಗೆ ಪರ್ಸ್ನಲಿ. ಬಿಕಾಸ್ ಶೂಟಿಂಗ್ ದಿನವೇ ಬಂದು ಪರಿಚಯ ಮಾಡಿಕೊಂಡು ಅವ್ರ ಜೊತೆ ಆ ಬಾಂಡಿಂಗ್ ಅನ್ನೋದು ಈಸಿ ಅಲ್ಲ ನನಗೆ ಪರ್ಟಿಕ್ಯುಲರ್ಲಿ, ಯಾಕೆಂದರೆ ನಾನು ಇಂಟ್ರೋವರ್ಟು. ಸೊ ನನಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದರಿಂದ ನನಗೆ ವರ್ಕ್ಶಾಪ್ ಮಾಡಿದ್ವಿ, ಅದು ತುಂಬ ಹೆಲ್ಪ್ ಆಯಿತು ಮ್ಯಾಮ್. ಓಕೆ ಸರ್, ನೀವು
ಇಂಟ್ರೋವರ್ಟ್ ಆಗಿ ಮೂರು ಹೀರೋಯಿನ್ಗಳ ಜೊತೆ ಆ್ಯಕ್ಟ್ ಮಾಡಿರೋ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ ಸರ್. ಹೇಗಿತ್ತು ನಿಮಗೆ ಒಂದು ಎಕ್ಸ್ಪೀರಿಯನ್ಸ್? ಏನಾದರೂ ಫನ್ ಅಥವಾ ಕಹಿ ಎರಡು ಕೂಡ ನೀವು ಶೇರ್ ಮಾಡ್ಕೊಳ್ಬೋದು. ಫನ್ ಫನ್ ಅನ್ನೋದಕ್ಕಿಂತ ನನ್ನ ಆಸೆ ಇದು, ಒಂದು ಹೀರೋ ಆಗಿ ಮಾಡಬೇಕು ಅನ್ನೋದು ನನ್ನ ಆಸೆ. ಅದು ಮಾಡ್ತಿದ್ದೀನಿ ಅಂದರೆ ನನ್ನ ಆಸೆ ಒಂದು ಈಡೇರ್ತಿದೆ ಅನ್ನೋದೊಂದಿತ್ತು. ಅಟ್ ದ ಸೇಮ್ ಟೈಮ್ ಪ್ರೊಡಕ್ಷನ್ ಕೂಡ ನಾನು ಹ್ಯಾಂಡ್ಲ್ ಮಾಡ್ತಿದ್ದೆ. ಅದು ಸ್ವಲ್ಪ ಕಷ್ಟ ಆಗ್ತಿತ್ತು, ಅಂದರೆ ಎರಡೂ ಬ್ಯಾಲೆನ್ಸ್ ಮಾಡೋಕ್ಕೋದು. ಅದು ಫಸ್ಟ್ ಸಿನಿಮಾಗೆ ಅದು ಎರಡೂ ಚಾಲೆಂಜಸ್ನ ನಾನು ತೊಗೊಂಡು ಮಾಡಿದ್ದು ಸ್ವಲ್ಪ ಕಷ್ಟ ಆಯಿತು, ಬಟ್ ಇಷ್ಟಪಟ್ಕೊಂಡೆ ಮಾಡಿದ್ದೀನಿ. ಶೂಟಿಂಗ್ ಸೆಟ್ಟಲ್ಲಿ ಒಂಥರ ಆಗಿರುವಂಥ ಯಾವ್ದಾದ್ರು ಘಟನೆಯನ್ನು ಒಂದು ಯಾವುದಾದ್ರೂ ನಿಮ್ಗೆ ತುಂಬ ನೆನಪಾಗುವಂಥದ್ದು, ಈ ಟೈಮಲ್ಲಿ ಹಿಂಗೆ ಆಗ್ಬಿಟ್ಟು ನೆನಪಾಗೋದು ಯಾವ ಅಷ್ಟು ಅಂತ ಶೇರ್ ಮಾಡ್ಬೋದು? ಆ ಥರ ಘಟನೆಗಳು ಯಾವುದೂ ಆಗಿಲ್ಲ. ಯಾಕೆ ಅಂದರೆ ವೆಲ್ ಪ್ರಿಪೇರ್ಡ್ ಆಗಿದ್ವಿ ನಾವು. ಶೂಟಿಂಗ್ ಒಂದು ದಿನಕ್ಕೆ ಎಷ್ಟು ಮುಗಿಸ್ಬೇಕು ಅನ್ನೋದು, ಇಷ್ಟು ಸೀನ್ಸ್ನ ಮುಗಿಸ್ಬೇಕು ಅನ್ನೋದು ಡೈರೆಕ್ಟರ್ ಪ್ಲ್ಯಾನ್ ಮಾಡಿದರು. ಸೊ ಅದ್ರ ಮುಖಾಂತರನೇ ಅಂದರೆ ತುಂಬ ಗ್ಯಾಪ್ ಸಿಗ್ತಿರ್ಲಿಲ್ಲ ನಮಗೆ. ಅದೇ ನಾನು ಕೇಳ್ಪಟ್ಟೆ, ತುಂಬ ಬ್ಯುಸಿ ಶೆಡ್ಯೂಲ್ ಆಗಿತ್ತು, ತುಂಬ ಚಾಲೆಂಜಿಂಗ್. ಅದು ಕೂಡ ತುಂಬ ಚಾಲೆಂಜಸ್ ಸರ್. ಹೇಗಿತ್ತು ಒಂಥರ? ಫಸ್ಟ್ ಸಿನಿಮಾಗೆ ಇಷ್ಟು ಎಕ್ಟಿಕ್ ವರ್ಕ್, ತುಂಬಾ ವರ್ಕ್ ಮ್ಯಾಮ್. ಅದು ದಿನಕ್ಕೆ 4-5 ಸೀನ್ ಮಾಡ್ತಿದ್ವಿ, ಒಂದೊಂದು ದಿನ 4 ಸೀನು. ಮತ್ತು ಬ್ಯಾಕ್ ಟು ಬ್ಯಾಕ್ ವರ್ಕ್ ಇರೋದ್ರಿಂದ ಬೆಳಗ್ಗೆ ಡಬಲ್ ಕಾಲ್ ಶೀಟ್ ಮಾಡ್ತಿದ್ವಿ ದಿನಕ್ಕೆ, ಇಲ್ಲ 1.5 ಕಾಲ್ ಶೀಟ್. ಒಂದು ಕಾಲ್ ಶೀಟ್ ಮಾಡಿದ್ದೇ ಇಲ್ಲ ನಾವು ಶೂಟಿಂಗ್, ಕಂಪ್ಲೀಟ್ ಶೂಟಿಂಗಲ್ಲಿ. ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿ ಇತ್ತು. ಅಂದರೆ ಚೆನ್ನಾಗೂ ಕಾಣಿಸ್ಕೋಬೇಕು, ಇಲ್ಲಿ ವರ್ಕ್ ಮಾಡಬೇಕು, ನಿದ್ದೆ ತುಂಬ ಇಂಪಾರ್ಟೆಂಟು. ಸೊ ಅದನ್ನು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಯಿತು. ಅದೇ ನಿದ್ರೆಯಲ್ಲಿ ಭಾರಿ ಕಡಿಮೆ ಸಿಕ್ಕಿದೆ ನಿಮಗೆ. ಓಕೆ ಸರ್. ಈಗ ಲವ್ ಸೀಸನ್ ಅಂದ್ಕೊಳ್ಳೆ ಹಿಂಗೆ ಲವರ್ ಬಾಯ್ ಆಗಿ ನಿಮ್ಮನ್ನು ಕೇಳೋದಾದರೆ ನಿಮಗೆ ನಿಮ್ಮ ಹುಡುಗಿ ಹೇಗಿರಬೇಕು, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ಅಂತ? ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಮ್ಯಾಮ್. ನನಗೆ ಒಂದು ಒಳ್ಳೆ ಹುಡುಗಿ ಆಗಿದ್ದರೆ ಸಾಕು. ಒಳ್ಳೆ ಅಂದರೆ ಬಟ್ ಈಗಿನ ಜನ್ರೇಷನಲ್ಲಿ ಏನು ಅಂದರೆ ಓಲ್ಡ್ ಸ್ಕೂಲ್ ಮೈಂಡ್ಸೆಟ್ ಇದ್ದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಫ್ಯಾಮಿಲಿ ವ್ಯಾಲ್ಯೂಸ್ಗೆ, ಫ್ಯಾಮಿಲಿಗೆ ವ್ಯಾಲ್ಯೂ ಕೊಡಬೇಕು, ಅಥವಾ ಬಾಂಡಿಂಗ್, ಹ್ಯೂಮನ್ ಎಮೋಷನ್ಸು ಅನ್ನೋದು ಕೆಲವೊಂದು ಇರುತ್ತೆ, ಕೆಲವೊಂದು ಬೇಸಿಕ್ಸ್ ಇರುತ್ತೆ. ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಅದು ಹೈಲೈಟ್ ಆಗ್ತಿಲ್ಲ. ಹೌದು, ಇರುತ್ತೆ. ಅಂದರೆ ಅವ್ರವ್ರ ಮೆಂಟಲಿಟಿ ಏನೇನಿದೆ ಅಂತ ನಮಗೆ ಜಡ್ಜ್ಮೆಂಟ್ ಸಿಗಲ್ಲ. ಬಟ್ ನನ್ನ ಮೆಂಟಲಿಟಿಗೆ ಸ್ವಲ್ಪ ಫ್ಯಾಮಿಲಿ, ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಸೊ ಅದರಿಂದ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಕಷ್ಟ ಸುಖ ಅರ್ಥ ಮಾಡ್ಕೋಬೇಕು ಅಂತ. ಓಕೆ ಸರ್. ಈಗ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಕ್ವಶನ್ಸ್ ಕೇಳ್ತೇನೆ, ನೀವು ಆನ್ಸರ್ ಮಾಡ್ತಾ ಹೋಗಿ. ಚಿಕ್ಕ ನೀವು ಒಂದೊಂದು ಲೈನಲ್ಲಿ ಹೇಳ್ತಾ ಹೋದರೆ ಸಾಕು, ನಿಮಗೆ ಅನಿಸಿದ್ದು. ಈಗ ಪ್ರೀತಿನ ಬೆಳೆಸಬೇಕು ಅಂದರೆ ಲವರ್ಸ್ನಲ್ಲಿ ಇರಬೇಕಾದ ಮುಖ್ಯವಾದ ಅಂಶ ಏನು ಸರ್? ನಂಬಿಕೆನೇ ಪಿಲ್ಲರ್ ಅಲ್ವಾ ಮ್ಯಾಮ್. ಇಬ್ಬರ ಮಧ್ಯ ಒಂದು ಬಾಂಡಿಂಗ್ ಆಗ್ತಿದೆ ಅಂದರೆ ಅವರಲ್ಲಿ ಏನೋ ಒಂದು ಇಷ್ಟ ಆಗಿರಬೇಕು. ಆ ಇಷ್ಟ ಆಗಿರೋದಕ್ಕೂ ಒಂದು ನಂಬಿಕೆ ಅನ್ನೋದೊಂದು ಸ್ಟ್ರಾಂಗಾಗಿ ನಂಬ್ತೀನಿ. ನಂಬಿಕೆ ಇರಬೇಕು ಅಂತ. ಶೋರ್ ಯಾ ಕಂಪ್ಲೀಟ್ ಸಿನಿಮಾ ನಿಮಗೆ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡೇ ಮಾಡಿರೋಂಥ ಸಿನಿಮಾ. ಸೊ ನಿಮಗೆ ಡೈರೆಕ್ಟಾಗಿ ಮೆಸೇಜ್ ಕೊಡ್ತಿದ್ರು, ಇಂಡೈರೆಕ್ಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಈಗ ಪ್ರೀತಿಲಿ ಕೆಲವೊಬ್ರು ಮೋಸ ಹೋಗ್ಬಿಡ್ತಾರೆ, ಮತ್ತೆ ಮೋಸ ಹೋದವರಿಗೆ ಪ್ರೀತಿಯಲ್ಲಿ ನಂಬಿಕೆ ಇಟ್ಕೊಳ್ಬಹುದಾ? ನಂಬಬೇಕು. ಬಿಕಾಸ್ ನಮ್ಮ ಡೈರೆಕ್ಟರ್ ಯಾವಾಗಲೂ ಹೇಳ್ತಿರ್ತಾರೆ ನಂಬಿಕೆನೇ ಜೀವನ ಅನ್ನೋದು. ಸೊ ಅದನ್ನು ನಾನು ನಂಬ್ತೀನಿ, ನಂಬಿಕೆನೇ ಜೀವನ. ಬಿಕಾಸ್ ಒಬ್ಬರು ಮೋಸ ಮಾಡಿದ್ದಾರೆ ಅಂದ ತಕ್ಷಣ ಎಲ್ಲರೂ ಹಂಗೆ ಇರ್ತಾರೆ ಅನ್ನೋದು ತಪ್ಪಾಗುತ್ತೆ. ಬಿಕಾಸ್ ಏನಂದರೆ ಯಾರಿಂದ ಏನಾಗುತ್ತೆ ಅನ್ನೋದಿಲ್ಲ. ಬಿಕಾಸ್ ಇವಾಗ ನನಗೆ ಇನ್ನೊಬ್ಬ ಮೋಸ ಮಾಡಿದ್ದಾನೆ ಅಂದರೆ ಇನ್ನೊಬ್ಬರು ನನಗೆ ಒಳ್ಳೇದು ಬಯಸೋರು ಇರ್ತಾರೆ. ಸೊ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ತಗೋದು ತಪ್ಪಾಗುತ್ತೆ. ಈಗ ಮತ್ತೊಂದು ಕ್ವಶನ್ ಸರ್. ಈಗ ಪ್ರೀತಿಲಿ ತುಂಬ ಜನ ಮೋಸ ಹೋಗ್ತಾರೆ, ಮೋಸ ಮಾಡುವವ್ರಿಗೆ ನಿಮ್ಮ ಕಿವಿ ಮಾತು? ಮೋಸ ಮಾಡೋರಿಗೆ, ಬಿಕಾಸ್ ಅದು ನಾವು ಹೇಳೋಕ್ಕಾಗಲ್ಲ ಮೋಸ ಮಾಡಿದ್ದಾರೆ ಅಂತ. ಅದು ಸಿಚುವೇಶನ್ ಯಾವ ಥರ ಫೇಸ್ ಮಾಡಿರ್ತಾರೆ ಅನ್ನೋದು ಗೊತ್ತಿಲ್ಲ. ಅವ್ರವ್ರ ಲೈಫಲ್ಲಿ ಯಾವ ಥರ ತೊಂದರೆ ಆಗುತ್ತೆ, ಯಾವ ಥರ ಸಿಚುವೇಶನ್ ಬಂದಿರುತ್ತೆ ಅಂತ. ಆದಷ್ಟು ಮೋಸ ಮಾಡದೇ ಇರೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಒಂದು ವ್ಯಕ್ತಿ ನಿಮ್ಮನ್ನೇ ನಂಬಿಕೊಂಡು ಅಥವಾ ನಿಮ್ಮ ಮೇಲೆ ತುಂಬ ಹೋಪ್ಸ್ ಇಟ್ಕೊಂಡು ಅವ್ರ ಫ್ಯಾಮಿಲೀಸ್ನ ಅವ್ರನ್ನೆಲ್ಲ ಡೇರ್ ಮಾಡಿ ಬಂದಿರ್ತಾರೆ. ಸೊ ದಯವಿಟ್ಟು ಮೋಸ ಮಾಡಬೇಡಿ. ನೈಸ್ ಸರ್. ದೆನ್ ಈಗ ಕೆಲವೊಬ್ರು ನೀವು ನೋಡಿರ್ತೀರ, ಪ್ರೀತಿ ಸಿಗಲಿಲ್ಲ ಅಂದರೆ ಸುಸೈಡ್ ಮಾಡ್ಕೊಂಡು ಬಿಡೋದು, ಅಥವಾ ಪ್ರೀತಿಗೋಸ್ಕರನೇ ಪೇರೆಂಟ್ಸ್ನೆಲ್ಲ ದೂರ ಮಾಡ್ಕೊಂಡು ಹೋಗೋದು ಅಂತ. ಅವ್ರಿಗೆ ನೀವೇನು ಹೇಳ್ತೀರಾ? ಅದು ತಪ್ಪು ಅಂತಲೇ ಹೇಳ್ತೀನಿ. ಸೂಸೈಡ್ ಮಾಡ್ಕೊಳ್ಳೋದು, ಅದು ನಮ್ಮ ಜೀವನ ನಾವು ತಗೊಳ್ಳೋದು ತುಂಬ ದೊಡ್ಡ ತಪ್ಪು ಅದು. ಬಿಕಾಸ್ ಒಂದು ಲೈಫ್ ಅಂತ ಇರುತ್ತೆ. ನಿಮ್ಮನ್ನು ಪ್ರೀತಿ ಮಾಡೋರು ತುಂಬ ಜನ ಇರ್ತಾರೆ. ಅವ್ರ ಪ್ರೀತಿ ಸಿಗಲಿಲ್ಲ ಅಂತ ನೀವು ಸಾಯೋದು ತಪ್ಪಾಗುತ್ತೆ. ಬಿಕಾಸ್ ನಿಮ್ಮನ್ನು ಪ್ರೀತಿ ಮಾಡೋರು ಇದ್ದಾರೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳಿ, ಅವ್ರ ಜೊತೆ ಬೆರೀರಿ. ಸೊ ಅದು ನಾವು ಯಾರನ್ನ ಪ್ರೀತಿ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ನಮ್ಮನ್ನು ಯಾರು ಪ್ರೀತಿ ಮಾಡ್ತಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಹೌದು.
ನೀವು ಯಾವುದಾದ್ರೂ ಒಂದು ಪ್ರೀತಿಗೆ ಲವರ್ಸ್ಗೆ ಸಪೋರ್ಟ್ ಮಾಡಿರೋದಿದೆಯಾ ಸರ್? ಇಲ್ಲ ಮೇಡಮ್, ಮದುವೆ ಸಮೇತ ಮಾಡಿಸಿರೋದಿದೆಯಾ? ಇಲ್ಲ ಇಲ್ಲ ಮ್ಯಾಮ್, ಆ ಥರ ನನ್ನನ್ನು ಯಾರೂ ಕೇಳಲ್ಲ, ಯಾಕಂದರೆ ಇಂಟ್ರವರ್ಟ್ ಅಲ್ವಾ. ಆ ಥರ ಆ ಸ್ಪೇಸ್ ನಾನು ಯಾರಿಗೂ ಕೊಟ್ಟಿಲ್ಲ. ಸಜೆಷನ್ಸ್ ಕೊಟ್ಟಿದ್ದೀನಿ ಲೈಫಲ್ಲಿ, ಏನು ಮಾಡಿದ್ರೆ ತಪ್ಪು, ಏನು ಮಾಡಿದ್ರೆ ಸರಿ ಅಂತ. ಸೊ ನನ್ನ ಮಟ್ಟಕ್ಕೆ ನಾನು ಸಜೆಷನ್ ಕೊಟ್ಟಿದ್ದೀನಿ. ಸೊ ಹೆಲ್ಪ್ ಮಾಡಿ ಮದುವೆ ಎಲ್ಲ ಇಲ್ಲ. ಈಗ ಪ್ರೀತಿ ಮಾಡೋರಿಗೆ ಇರಬೇಕಾದ ಮುಖ್ಯವಾದ ಒಂದು ರೆಸ್ಪಾನ್ಸಿಬಿಲಿಟೀಸ್? ಜವಾಬ್ದಾರಿ, ಪ್ಲಸ್ ಏನು ಮಾಡ್ತಿದ್ದೀನಿ ಅಥವಾ ನಾನು ಮಾಡ್ತಿರೋದು ಸರಿನಾ ತಪ್ಪಾ ಅನ್ನೋದು ಒಂದು ಅವ್ರಿಗೆ ಮುಂಚೆನೇ ಐಡಿಯಾ ಇದ್ದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಸಿಚುವೇಶನ್ಸ್ ಯಾವ ಥರ ಬರುತ್ತೆ ಅನ್ನೋದಿಲ್ಲ, ಗೊತ್ತಿಲ್ಲ ನಮಗೆ. ಲೈಫಲ್ಲಿ ನಾಳೆ ಏನಾಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಏನೇ ಆದರೂ ಸ್ವಲ್ಪ ಪಾಸಿಟಿವ್ನೆಸ್ನ ನಾವು ಕಾಪಾಡ್ಕೊಂಡು ಹೋಗಬೇಕು. ಈಗ ಕೆಲವೊಬ್ಬರು ಸರ್ ಲಾಭಕ್ಕೆ ಪ್ರೀತಿಸ್ಬಿಡ್ತಾರೆ. ಅವನು ರಿಚ್ ಇದ್ದಾನೆ, ಅದಕ್ಕೆ ಅಕಸ್ಮಾತ್ ಅವಳು ರಿಚ್ ಇದ್ದಾಳೆ, ಇವನು ತುಂಬ ಈ ಥರ ಆ ಥರದ್ದೆಲ್ಲ ಇರ್ತಾವೆ. ಅಂದರೆ ನಿಮ್ಮ ಒಂದು ಬೆನಿಫಿಟ್ಗೋಸ್ಕರ ಇನ್ನೊಬ್ಬರ ಲೈಫಲ್ಲಿ ಆಟ ಆಡಬೇಡಿ ಅಂತಲೇ ಹೇಳ್ತೀನಿ ಮ್ಯಾಮ್. ಯಾಕೆಂದರೆ ಬಿಕಾಸ್ ಇನ್ನೊಂದು ನೀವು ಹಂಗಿದ್ದೀರಾ ಅಂದ ತಕ್ಷಣ ಇನ್ನೊಬ್ಬರು ಹಂಗಿರಲ್ಲ. ಅವರು ಜೆನ್ಯೂನ್ ಆಗಿರ್ಬೋದು, ಅವರು ನಿಮ್ಮನ್ನು ನಂಬಿರ್ಬೋದು. ಸೊ ದಯವಿಟ್ಟು ಅದನ್ನು ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಅಂತಲೇ ಹೇಳ್ತೀನಿ. ಈಗ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಈ ಲವ್ಗೆ ಸಂಬಂಧಪಟ್ಟಂತೆ ತುಂಬ ಮೂವೀಸ್ಗಳಿದೆ, ನೀವು ನೋಡಿರ್ಬೋದು. ನಿಮಗೆ ಇಷ್ಟವಾದ ಮೂವಿ ಅಥವಾ ಯಾವುದೇ ಕನ್ನಡ ಬಿಟ್ಟು ಬೇರೆ ಆದರೂ ಪರವಾಗಿಲ್ಲ? ನನಗೆ ಗೀತಾಂಜಲಿ ಅನ್ನೋ ಒಂದು ಸಿನಿಮಾ ಇದೆ ತೆಲುಗುವಲ್ಲಿ, ಅದು ಸ್ವಲ್ಪ ಪರ್ಸ್ನಲಿ ಇಷ್ಟ ಆಗುತ್ತೆ. ಮತ್ತು ಏಮಾಯ ಚೆಸಾವೆ ಅನ್ನೊಂದು ಮೂವಿ ಇದೆ ತೆಲುಗುವಲ್ಲಿ, ಅದು ಇಷ್ಟ ಆಗುತ್ತೆ. ಮತ್ತು ಇದು ನಮ್ಮ ಎಕ್ಸ್ಕ್ಯೂಸ್ ಮೀ, ಹೌದು, ಅದು ಮ್ಯೂಸಿಕಲ್ಲಾಗಿ ಅದೊಂಥರ ಡಿಫ್ರೆಂಟ್ ಜಾನ್, ಅದು ನಂಗೆ ಇಷ್ಟ ಆಗುತ್ತೆ. ಮತ್ತು ಎಲ್ಲ ಅಂದರೆ ಲವ್ ಸ್ಟೋರಿ ಇಲ್ದಿದ್ದ ಮೂವಿನೇ ಇಲ್ಲ ಅಂತ ಅನಿಸುತ್ತೆ ಮ್ಯಾಮ್, ಎಲ್ಲದರಲ್ಲೂ ಇರುತ್ತೆ. ನಮ್ಮ ವಿಷ್ಣು ಸರ್ದು ರಾಮಾಚಾರಿ ಅನ್ನೋ ಒಂದು ಪಾತ್ರ ಮಾಡಿದಾರಲ್ವ, ಸೊ ಅದು ಮಾರ್ಗೇಟ್ ರಾಮಾಚಾರಿ, ಅದು ಹೌದು ಹೌದು. ಈಗ ಮೊದಲ ಸಿನಿಮಾ ಫಸ್ಟ್ ಸ್ಟೆಪ್ ಇಟ್ಟಿದ್ದೀರಾ, ನಿಮಗೆ ಇನ್ನೂ ಏನೆಲ್ಲ ಡ್ರೀಮ್ಗಳಿದೆ, ಇನ್ನೂ ನೆಕ್ಸ್ಟ್ ಯಾವ ಥರ ಮುಂದುವರಿಬೇಕಂತ ಆಸೆ ಇದೆ? ಈ ಪಾತ್ರ ಏನು ಮಾಡ್ತಿದ್ದೀನಿ, ರಾಮ್ ಅನ್ನೋ ಪಾತ್ರ ಲವ್ ಸೀಸನ್ಸಲ್ಲಿ, ಈ ಪಾತ್ರ ನನ್ನ ಮತ್ತು ಆಡಿಯನ್ಸ್ ಮಧ್ಯೆ ಒಂದು ಬ್ರಿಡ್ಜ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಇದಾದಮೇಲೆ ನಾನು ಏನು ಮಾಡ್ತೀನಿ, ಏನೇ ಮಾಡಿದ್ರು ಅದು ತಗೊಳ್ಳೋ ಅಂಥದ್ದು ಕಂಟೆಂಟ್ ಕೊಟ್ಟು ನಾನು ಒಳ್ಳೆ ಸ್ಟೋರಿ ಕೊಟ್ಟರೆ ತಗೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ಎಲ್ಲ ಥರದ್ದು ಪಾತ್ರನೂ ಮಾಡಬೇಕಂತಿದೆ ಮ್ಯಾಮ್, ನನಗೆ ಆಸೆ ಇದೆ. ಅಂದರೆ ಆ್ಯಸ್ ಆ್ಯಕ್ಟ್ರಾಗಿ ನಾನು ಎಲ್ಲನೂ, ಅಂದರೆ ಇಂಟ್ರೋವರ್ಟ್ ಆಗಿರೋದ್ರಿಂದ ಅಟ್ಲೀಸ್ಟ್ ಕ್ಯಾಮ್ರಾ ಮುಂದೆ ಆದರೂ ಅಟ್ಲೀಸ್ಟ್ ಒಂದು ಕ್ಯಾರೆಕ್ಟರ್ ಮುಖಾಂತರ ನಾನು ಬೇರೆ ಬೇರೆ ಥರ ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ನನಗೆ. ಸರ್, ಈಗ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು, ತುಂಬ ಸಿನಿಮಾಗಳು ಫ್ರೆಶ್ ಫೇಸಸ್, ಫ್ರೆಶ್ ಟೀಮ್ ಈ ಥರದ್ದೆಲ್ಲ ಬರ್ತಾ ಇದೆ. ಬಟ್ ಕೆಲವೊಂದು ಸಪೋರ್ಟ್ಗಳು ಸಿಗ್ತಾ ಇಲ್ಲ. ಮೂವಿ ಚೆನ್ನಾಗಿದ್ರು ಕೂಡ ಸಪೋರ್ಟ್ ಸಿಗ್ತಾ ಇಲ್ಲ, ನೆಗ್ಲೆಕ್ಟ್ ಆಗಿರೋ ತುಂಬ ಜನ ಫೇಲ್ ಆಗಿದ್ದಾರೆ. ಆ ಥರ ಭಯದ ನಡುವೆ ನೀವು ಈಗ ಒಂದು ಹೊಸ ಕಥೆಯನ್ನು ಇಟ್ಕೊಂಡು ಬಂದಿದ್ದೀರಾ, ಹೇಗೆ ಕನ್ವಿನ್ಸ್ ಮಾಡ್ತೀರಾ? ಆವಾಗಲೇ ಹೇಳ್ದಂಗೆ ನಂಬಿಕೆನೇ ಜೀವನ. ನಂಬಿ ಸಿನಿಮಾ ಮಾಡಿದ್ದೀವಿ ಅಂದರೆ ಜನ ನೋಡ್ತಾರೆ, ಅಂದರೆ ಒಳ್ಳೆ ಕಂಟೆಂಟ್ ಕೊಟ್ಟರೆ ನೋಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಗೊತ್ತಿದೆ ಜನ ನಂಬಿಕೆ ಕಳ್ಕೊಂಡಿದ್ದಾರೆ, ಬಟ್ ಎಲ್ಲೋ ಒಂದು ಕಡೆ ಚೇಂಜ್ ಆಗಬೇಕು. ಆ ನಂಬಿಕೆ ಅನ್ನೋದು ಮತ್ತೆ ಬರಬೇಕು, ಅದು ಈ ಸಿನಿಮಾದಿಂದ ಆಗುತ್ತೆ ಅನ್ನೊಂದು ಧೈರ್ಯ ಮತ್ತು ಹೋಪ್ ಆಗುತ್ತೆ ಮ್ಯಾಮ್. ಸಿನಿಮಾ ಖಂಡಿತ ಚೆನ್ನಾಗಿ ಬಂದಿದೆ, ಎಲ್ಲ ಹೊಸಬ್ರು ಸೇರ್ಕೊಂಡು ಮಾಡಿರುವಂಥ ಸಿನಿಮಾ. ಮತ್ತು ಇವತ್ತಿನ ದಿನ ಯಾರೇ ಸ್ಟಾರ್ ಆಗಿದ್ರು ಅವರು ಎಲ್ಲೋ ಒಂದು ಕಡೆಯಿಂದ ಫಸ್ಟಿಂದನೇ ಸ್ಟಾರ್ಟ್ ಆಗಿರುತ್ತೆ, ನಮ್ಮ ಥರನೇ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅವ್ರಿಗೆ ಯಾವುದೇ ಥರ ಪ್ರೀತಿ ಮತ್ತು ಯಾವ್ದು ಸಪೋರ್ಟ್ ಕೊಟ್ಟರೋ ಅದೇ ಥರ ನಮಗೂ ಕೊಡಲಿ ಅನ್ನೋದೇ ನಮ್ಮ ಒಂದು ಇದು ವಿಶ್. ಅದೇ ಹೇಳ್ದಾಗೆ ಈಗ ನಮ್ಮ ಲವ್ ಸೀಸನ್ಸ್ ಜುಲೈ 3ನೇ ತಾರೀಕು ರಿಲೀಸ್ ಆಗ್ತಿದೆ. ನಮಗೆ ಗೊತ್ತಿದೆ ನಿಮಗೆ ನಂಬಿಕೆ ಕಳ್ಕೊಂಡಿದ್ದೀರಾ, ಇತ್ತೀಚೆಗೆ ನಮ್ಮ ಸಿನಿಮಾಗಳು ಎಲ್ಲ ನೀವು ನೋಡಿರ್ತೀರ. ಬಟ್ ಪ್ರತಿ ಸರಿ ಒಂದೇ ಥರ ಇರಲ್ಲ, ಯಾರೋ ಒಬ್ರು ಬರಬೇಕು, ಚೇಂಜ್ ಮಾಡಬೇಕು. ಈಗ ನಾವು ಎಲ್ಲ ಸೇರಿಕೊಂಡು ಹೊಸ ಒಂದು ತಂಡ ಬರ್ತಿದ್ದೀವಿ ನಿಮ್ಮ ಮುಂದೆ. ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡಿ. ಬಿಕಾಸ್ ನೀವೇನು ದುಡ್ಡು ಕೊಡ್ತೀರಾ ಅಥವಾ ನಿಮ್ಮ ಟೈಮ್ ಏನು ಕೊಡ್ತೀರಾ ಅದು ನಾವು ಅದನ್ನು ಮೋಸ ಮಾಡೋದಿಲ್ಲ. ನಂಬಿಕೆ ಇಟ್ಟು ಬನ್ನಿ, ಬಿಕಾಸ್ ಇದು ನಿಮ್ಮ ಕತೆ. ನಿಮ್ಮ ಲೈಫಲ್ಲಿ ಒಂದು ಡಿಫ್ರೆಂಟ್ ಫೇಸಸ್ ಆಫ್ ಲೈಫ್ ಬಗ್ಗೆ ಹೇಳಕ್ಕೆ ಹೊರಡ್ತಿದ್ದೀವಿ. ನಿಮಗೆ ಕನೆಕ್ಟ್ ಆಗೇ ಆಗುತ್ತೆ ಈ ಸಿನಿಮಾನ. ದಯವಿಟ್ಟು ನೋಡಿ, ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎನರ್ಜಿ, ಇಂಟ್ರೆಸ್ಟ್ ಎಲ್ಲ ನೋಡಿ ನಮಗೂ ಒಂಥರ ಖುಷಿ ಆಯಿತು. ಒಳ್ಳೆ ರೀತಿ ಮೂಡ್ ಬಂದಿದೆ ಚಿತ್ರ ಅಂತ ನಾವು ಕೂಡ ಭಾವಿಸ್ತೀವಿ. ನಮ್ಮ ಕಡೆಯಿಂದ ನಿಮಗೆ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ಸೊ ಇವರ ಎನರ್ಜಿ ಮತ್ತು ಇಂಟ್ರೆಸ್ಟ್ ನೋಡಿದ್ರೆ ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನನಗನ್ಸುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಮೂವಿ ನೋಡಿ ಅವರ ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾ ಇರಿ ವಿಶ್ವಾಣಿ TV ಸ್ಪೆಷಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.